ಆಸ್ಕರ್ ಅಂತರಂಗ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಆಸ್ಕರ್ ಫರ್ನಾಂಡಿಸ್ ಸಾಕಷ್ಟು ಮಾತಾಡಿದ್ದಾರೆ. ನಾವು ಚರ್ಚೆ ಮಾಡ್ತಾ ಇದ್ವಿ, ಕಾಂಗ್ರೆಸ್ಸಿನ ಒಳ ಜಗಳದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ, ಟಿಕೆಟ್ ರಾಜಕಾರಣದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಆಸ್ಕರ್ ಅವರು ನಾನು ಇದಕ್ಕೆ ಸಂಬಂಧಪಟ್ಟ ಮತ್ತೆ ಕೇಳಬೇಕು ಅಂತಿದ್ದೀನಿ. ಈ ಮಕ್ಕಳುಗಳಿಗೇ ಟಿಕೆಟ್ ಕೊಡಿಸುವಂಥದ್ದು ಒಂದು ಪರಂಪರೆ ಇದೆಯಲ್ಲ ಕಾಂಗ್ರೆಸ್ಸಲ್ಲಿ, ಬೇರೆ ಯಾರು ಕೂಡ ಕಾಣೋದೇ ಇಲ್ಲ. ಯುವ ನಾಯಕರುಗಳು ಅಂದರೆ ಅವರೇ ಕಾಣೋದು, ಮಾಗಿರೋ ನಾಯಕರು ಅಂತಂದ್ರು ಅವರೇ ಕಾಣೋದು. ಟಿಕೆಟ್ ಅಂದ್ರೆ ನಮ್ಮ ಕುಟುಂಬದವ್ರಿಗೆ ಕೊಡಬೇಕು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬಯಸ್ತಾರೆ. ಅವರು ಮಾಡಿದ ಸೇವೆಗೆ ಅವಕಾಶ ಸಿಕ್ಕಬೇಕು ಅಂತ ಹೇಳುವಂಥದ್ದು ಕಾಂಗ್ರೆಸ್ ಪ್ರತಿಯೊಬ್ಬ ಕಾರ್ಯಕರ್ತನ ಬಯಕೆ. ಆದರೂ ಕೆಲವೊಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದ ಸಮಯದಿಂದ ಪಕ್ಷದಲ್ಲಿ ದೇಶದ ಸೇವೆಗಾಗಿ ದುಡಿದಂಥ ಜನ ಇರ್ತಾರೆ. ಅದೇ ರೀತಿಯಲ್ಲಿ ತಮ್ಮ ಕುಟುಂಬದ ಹಿರಿಯರೊಟ್ಟಿಗೆ ಸೇರಿಕೊಂಡು ಸಮಾಜದ ಸೇವೆಯಲ್ಲಿ ತೊಡಗಿದಂಥ ಯುವಕರು ಯುವತಿಯರು ಇದ್ದಾರೆ. ಅಂಥ ಸಂದರ್ಭದಲ್ಲಿ ಜನರೇ ಅವರನ್ನು ಮೆಚ್ಚಿ ಚುನಾವಣೆಗೆ ನಿಲ್ಲಿಸುವಂಥದ್ದು ಇರ್ತದೆ. ಆದರೆ ಸಾಮಾನ್ಯವಾಗಿ ಒಬ್ಬ ಕಾರ್ಯಕರ್ತನ ಅಭಿಪ್ರಾಯ ಏನಂತ ಹೇಳಿದ್ರೆ, ಕಾರ್ಯಕರ್ತರಲ್ಲಿ ಒಬ್ಬರಿಗೆ ಆರಿಸ್ಬೇಕಂತ ಹೇಳುವಂಥದ್ದು ಜನತೆಯ ಬಯಕೆ ಇರ್ತದೆ. ಅಲ್ಲಿಯ ಸ್ಥಳೀಯ ಸ್ಥಿತಿ, ಜನರ ಅಭಿಪ್ರಾಯವನ್ನು ತಗೊಂಡು ಸೂಕ್ತ ನಿರ್ಣಯ ತಗೊಳ್ಳುವಂಥದ್ದು ಪಕ್ಷದ ಜವಾಬ್ದಾರಿ. ಸೊ ಇದೆಲ್ಲದರ ಜೊತೆಗೆ ಇತ್ತೀಚೆಗೆ ಆಗ್ತಿರುವಂಥ ಬೆಳವಣಿಗೆಗಳು ನೋಡ್ತೀವಿ ನಾವು. ಉದಾಹರಣೆಗೆ ಮಂಡ್ಯದಲ್ಲಿ ಆಗ್ತಿರುವಂಥದ್ದನ್ನು ತಗೊಳ್ಳೋಣ. ಜಿಲ್ಲಾಧ್ಯಕ್ಷರು ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಪ್ರಚಾರಕ್ಕೆ ಬರಲ್ಲ ಅಂತ. ಇನ್ನು ಕೃಷ್ಣ ಅವರು ಹೇಳಿದರು ಆರಂಭದಲ್ಲಿ ಎಲ್ಲ ವದಂತಿಗಳು ಹಬ್ಬದು, ಕೃಷ್ಣ ಕೂಡ ಪ್ರಚಾರಕ್ಕೆ ಬರಲ್ಲಂತೆ ಅಂತ. ಕೃಷ್ಣ ವಿಚಾರವನ್ನು ಸುಳ್ಳು ಮಾಡಿದ್ರು, ಅವರು ಪ್ರಚಾರಕ್ಕೆ ಬರ್ತಾಯಿದ್ದಾರೆ, ಎಲ್ಲ ಒಪ್ಕೊಳ್ಳೋಣ. ಎಲ್ಲೋ ಒಂದು ಕಡೆಗೆ ಜಿಲ್ಲಾಧ್ಯಕ್ಷರೇ ಪ್ರಚಾರಕ್ಕೆ ಬರಲ್ಲ ಅಂತಾರೆ. ಇನ್ನೊಂದು ಕಡೆಗೆ ಏನು ಅಂದರೆ, ನೀವು ಯಾರಿಗೋ ಒಬ್ಬ ವ್ಯಕ್ತಿಗೆ ಬಿ ಫಾರ್ಮ್ ಕೊಟ್ಟಿರ್ತೀರಿ, ಅದನ್ನು ಕ್ಯಾನ್ಸಲ್ ಮಾಡಿಸಿ ಇನ್ನೊಬ್ಬನ್ನ ಅಲ್ಲಿಗೆ ಅಭ್ಯರ್ಥಿನ ಹಾಕುವಂಥದ್ದು, ಇದೆಲ್ಲ ಏನು ತೋರಿಸುತ್ತಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಅಂತ? ಅಲ್ಲ, ಯಾವುದೇ ಅಭ್ಯರ್ಥಿ ಬದಲಾವಣೆ ಆಗಬೇಕಾದ್ರೆ ಕೇಂದ್ರ ಸಮಿತಿಯ ಅನುಮತಿ ಇಲ್ಲದೆ ಅದು ಬದಲಾವಣೆ ಮಾಡಲಿಕ್ಕಾಗಲ್ಲ. ಸ್ಥಳೀಯವಾಗಿ ಅದೇ ರೀತಿ ಅಭ್ಯರ್ಥಿನ ಹಾಕಬೇಕಾದ್ರೂ ಕೂಡ ಅದರ ಅನುಮತಿ ಇರುತ್ತಲ್ಲ, ಅದು ಅಭ್ಯರ್ಥಿ ಇರ್ತದೆ. ಕೆಲವೊಮ್ಮೆ ಸಾಕಷ್ಟು ಮಾಹಿತಿ ಸೂಕ್ತ ಸಮಯಕ್ಕೆ ಸಿಗದೇ ಇರುವಂಥದ್ದು, ಕೆಲವೊಮ್ಮೆ ಹೊಂದಾಣಿಕೆಯ ಪ್ರಶ್ನೆ ಬರ್ತದೆ. ಚುನಾವಣೆಯಲ್ಲಿ ಸಾಮರ್ಥ್ಯ ಇರುವವರು ಚುನಾವಣೆಯಲ್ಲಿ ನಿಲ್ಲುವಂಥದ್ದು ಒಂದು ಪ್ರಶ್ನೆ. ಆದರೆ ಸಾಮರಸ್ಯ ಆಗೋದು ಹೊಂದಾಣಿಕೆ. ಈ ಹೊಂದಾಣಿಕೆಗಳು ಅಲ್ಲಿ ಅವಶ್ಯಕತೆ ಇರ್ತದೆ. ನೀವು ಹೇಳುವಂಥದ್ದು 100ಕ್ಕೆ 100. ಒಂದೊಮ್ಮೆ ಸೂಕ್ತ ಅಭ್ಯರ್ಥಿ ಇಲ್ಲದೇ ಇರುವಂಥದ್ದು ಸನ್ನಿವೇಶಗಳು ಬರುವುದಿಲ್ಲ ಅಂತ ನಾನು ಹೇಳೋದಿಲ್ಲ, ಅಂಥ ಸನ್ನಿವೇಶಗಳು ಇರ್ಬೋದು. ಆದರೆ ಹೊಂದಾಣಿಕೆಯ ಒಂದು ದೃಷ್ಟಿಯಿಂದ ಕೆಲವೊಮ್ಮೆ ಅಂತಿಮ ಹಂತದಲ್ಲಿ ಕೆಲವು ಬದಲಾವಣೆಗೆ ಆಗುವಂಥದ್ದು ಇರ್ತದೆ. ಹಾಗೆ ಎಲ್ಲ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ಬಹಳ ಮುಂಚೂಣಿಯಲ್ಲಿದೆ ಅಂತ ತೋರಿಸ್ತಾ ಇವೆ. ಸೊ ನಾವು ಮಾಡಿರುವಂಥ ಸಮೀಕ್ಷೆ ಕೂಡ ಅದನ್ನೇ ತೋರಿಸಿದೆ. 2 ಸಮೀಕ್ಷೆಗಳು, 3 ಸಮೀಕ್ಷೆಗಳನ್ನು ನಾವು ಕೊಟ್ಟಿದ್ದೀವಿ. ಆದರೆ ಇತ್ತೀಚಿನ ಬೆಳವಣಿಗೆಗಳಿದೆಯಲ್ಲ ಇದು ಒಳಗಡೆಗೆ, ಅದು ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಸಿನ ಏರುಮುಖವನ್ನು ಇಳಿಮುಖ ಮಾಡಿದೆ, ಅದಕ್ಕೊಂದು ಪೆಟ್ಟು ಕೊಟ್ಟಿದೆ ಅಂತ ತಾವು ಭಾವಿಸಲ್ವ ಹಿರಿಯ ನಾಯಕರಾಗಿ? ಈಗ ನೀವು ಹೇಳಿದಂಥ ಅಂಶ ಕೆಲವು ಮಟ್ಟಿಗೆ ಸರಿ ಇದ್ದರೆ, ಕಳೆದ 4-5 ದಿವಸಗಳಿಂದ ಅಂತಿಮ ವಿಡ್ರಾವಲ್ ಡೇಟ್ನಿಂದ ಮತ್ತೆ ಕೆಳಮುಖ ಆದದ್ದು ಮತ್ತೆ ಮೇಲ್ಮುಖಗೊಂಡಿರುವಂಥದ್ದನ್ನು ನಾವು ನೋಡಿದ್ದೇವೆ. ಓಕೆ, ಸೊ ಸಾಕಷ್ಟು ಬಂಡಾಯ ಶಮನ ಆಗಿದೆ. ಹಾಗಾದರೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಕಾರ್ಯಕರ್ತರಿಗೆ ನಮ್ಮ ಹಿರಿಯ ಧುರೀಣರು ಸಂಪರ್ಕ ಮಾಡಿ ಅವರನ್ನು ಕೂಡ ಮನವೊಲಿಸಿ ಅವರು ನಮ್ಮ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡುವಂಥ ಭರವಸೆಯನ್ನು ಕೊಡುವುದರ ಮೂಲಕ ಸಂಪೂರ್ಣವಾಗಿ ಅವರು ಇದಕ್ಕೆ ಹೊಂದಿಕೊಂಡು ಹೋಗುವ ಒಂದು ಭರವಸೆಯನ್ನು ಕೊಡುವುದರ ಮೂಲಕ ನಮ್ಮ ಕ್ಯಾಂಪೇನ್ ಅದು ಮತ್ತೆ ಮೇಲ್ಮುಖ ಹೊರಟಿದೆ. ಅದರ ಒಟ್ಟಿಗೆ ಈಗ ರಾಹುಲ್ಜಿಯವರು ಕ್ಯಾಂಪೇನ್ ಪ್ರಾರಂಭ ಮಾಡಿದ್ದಾರೆ. ಶ್ರೀಮತಿ ಸೋನಿಯಾ ಗಾಂಧಿಯವರು 27 ತಾರೀಕಿಗೆ ಚಿಕ್ಕಮಗಳೂರು ಮತ್ತು ಮಂಗಳೂರಿಗೆ ಬರುವವರಿದ್ದಾರೆ. ಇದರ ಒಟ್ಟಿಗೆ ಒಂದು ಹೊಸ ವಾತಾವರಣ ನಿರ್ಮಾಣ ಆಗಿದೆ. ಆ ವಾತಾವರಣ ಮತ್ತು ವೃದ್ಧಿ ಆಗಿ ಬೆಳೀತದೆ. ಓಕೆ, ಈಗ ಮೇಲ್ಮುಖ ಆಗಿರೋದು ಮತ್ತೆ ಕೆಳಮುಖಕ್ಕೆ ಬರಲ್ಲ ಅದು ಹಾಗಾದರೆ? ಆ ಸಂದರ್ಭ ಇಲ್ಲ. ಎಸ್ ಸರ್. ಸೊ ನಿಮ್ಮ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ಬಹಳಷ್ಟು ಜನರು ಕೂಡ ಈಗಾಗಲೇ ಆಸ್ಕರ್ ಅವ್ರ ಜೊತೆ ಮಾತಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಅಶ್ವಿನ್ ಅನ್ನುವಂಥವ್ರು ನಮಗೆ ಕರೆ ಮಾಡಿದ್ದಾರೆ. ಏನಂತಾರೆ ಕಣ, ಅಶ್ವಿನ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಅಶ್ವಿನ್, ಆಸ್ಕರ್ ಫರ್ನಾಂಡಿಸ್ ಇದ್ದಾರೆ, ಹಿರಿಯ ನಾಯಕರು. ಏನು ಕೇಳ್ತೀರಿ ಅವ್ರಿಗೆ, ಏನು ಹೇಳ್ತೀರಿ? ನಮಸ್ಕಾರ. ಹಲೋ ಸರ್. ನಮಸ್ತೆ. ನಮಸ್ತೆ ಅಶ್ವಿನ್. ನಮಸ್ಕಾರ ಸರ್. ನಿಮ್ಮನ್ನ ಒಂದೇ ಒಂದು ಪ್ರಶ್ನೆ ಕೇಳೋದಿದೆ. ನಾನು ಒಬ್ಬ ಕಾರ್ಯಕರ್ತ. ಬಟ್ ಒಂದು ತಿಂಗಳ ಹಿಂದೆ ಕಾಂಗ್ರೆಸ್ 125 to 130 ಸೀಟ್ ಗೆಲ್ಲತ್ತೆ ಅನ್ನೋದು ಒಂದು ಇಮೇಜ್ ಬಂತ ಶುರು ಆಗಿತ್ತು. ಯಾಕಂದ್ರೆ ಪಾರ್ಟಿ ತುಂಬಾ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇತ್ತು.
ಬಟ್ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ ನನ್ನ ಪ್ರಕಾರ ಒಂದು 100 ಇಂದ 105 ಸೀಟ್ಸ್ಗೆ ಬರಬಹುದು. ಯಾಕಂತಂದ್ರೆ ಜೈಪುರಲ್ಲಿ ಚಿಂತನ್ ಬೈಠಕಲ್ಲಿ ನಾವು ಎಲ್ಲರೂ ಡಿಸಿಷನ್ ತಗೊಂಡಿರೋದು ಒಂದು ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗಳಿಗೆ, ಕಾರ್ಯಕರ್ತರು ಬಿಟ್ಟಿದ್ರೆ ಮಕ್ಕಳುಗಳಿಗೆ, ಇವ್ರಿಗೆಲ್ರಿಗೂ ಸೀಟ್ಸ್ ಎಲ್ಲ ಹಂಚಾಟ ಮಾಡಿ ಇದರಿಂದ ಒಂದು ನೋವಾಗಿದೆ ಕಾರ್ಯಕರ್ತರಿಗೆ, ಒಂದು ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಗ್ರಾಸ್ ರೂಟ್ಗೆ ಒಂದು ಏಟು ಬಿದ್ದಿದೆ ಅನ್ನಿಸ್ತಾ ಇದೆ. ಆಮೇಲೆ ನಾವು ಬೇರೆ ಪಕ್ಷದವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ ಒಂದು ಗೌರ್ಮೆಂಟ್ ನ ಫಾರ್ಮ್ ಮಾಡೋದಕ್ಕೆ ಅಂತ ನನ್ನ ವಿಚಾರಣೆ. ಏನಂತೀರಿ ಸರ್? ನೀವು ಹೇಳುವಂಥ ವಿಚಾರ ನಮ್ಮ ಗಮನದಲ್ಲಿದೆ. ಕೆಲವೇ ದಿವಸಗಳ ಮುಂಚೆ ನಾಮಿನೇಷನ್ ಫೈಲ್ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಉದ್ಭವವಾಗಿತ್ತು. ಆದರೆ ನಮ್ಮ ಪಕ್ಷದ ಧುರೀಣರು ಸಂಬಂಧಪಟ್ಟ ಎಲ್ಲ ಕಾರ್ಯಕರ್ತರ ಹತ್ರ ಮಾತಾಡಿ ಬಹುತೇಕ ಸಮಸ್ಯೆಗಳು ಉಪಶಮನ ಆಗಿವೆ. ಕೆಲವೊಂದು ಕಡೆಯಲ್ಲಿ ಖಂಡಿತವಾಗಿಯೂ ನೀವು ಹೇಳಿದಂಥ ಸ್ಥಿತಿ ಇದ್ದರೂ ಕೂಡ ಈಗ ಪ್ರಚಾರ ಕಾರ್ಯ ಪ್ರಾರಂಭ ಆಗುವುದರ ಮೂಲಕ ಏನು ಒಂದು ಹಂತಕ್ಕೆ ನಾವು ಬಂದು ಮುಟ್ಟಿತು, ಅಲ್ಲಿಂದ ನಾವು ಪುನಃ ತಲೆ ಎತ್ತಿಕೊಂಡು ನಮ್ಮ ಪ್ರಚಾರ ಪ್ರಾರಂಭ ಆಗಿ ನೀವು ಪ್ರಥಮ ಹಂತದಲ್ಲಿ ಏನು ಕ್ಷೇತ್ರಗಳಿಗೆ ಗೆಲ್ತೇವೆ ಅಂತ ಹೇಳುವಂಥ ನಿಮ್ಮ ಒಂದು ಲೆಕ್ಕಾಚಾರ ಇತ್ತು, ಅದನ್ನು ಮೀರಿ ಮುಂದೆ ಹೋಗುವ ಅವಕಾಶ ಕಾಣ್ತಾ ಇದೆ. ಏನಂತೀರಿ ಅಶ್ವಿನ್? ಚೆನ್ನಾಗಿ ಹೇಳ್ತಾರೆ ಆಸ್ಕರ್ತಿ ಅವರು. ಯಾಕಂತಂದ್ರೆ ಆಸ್ಕರ್ತಿ ಅವರು ಒಂದು ದೊಡ್ಡ ಒಳ್ಳೆ ಲೀಡ್ರು, ನಮ್ಮ ಪಕ್ಷದಲ್ಲಿ ಬಹಳ ವರ್ಷದಿಂದ ಡೆಲ್ಲಿಯಲ್ಲಿ ಇರೋಂತ ಲೀಡ್ರು ಅಂಡ್ ಈಸ್ ಅ ವೆರಿ ಕ್ಲೀನ್ ಇಮೇಜ್ ಪರ್ಸನ್. ಅವ್ರು ಹೇಳದ ಮೇಲೆ ನಾವು ಅದರ ಬಗ್ಗೆ ಗಮನ ಕೊಡ್ಬೇಕಾಗುತ್ತೆ. ಬಟ್ ಇಟ್ ಇಸ್ ಒಂಥರ ಮನಸ್ಸಿಗೆ ನೋವಾಗಿದೆ. ಕಾರ್ಯಕರ್ತರನ್ನ ಯಾಕೆ ಇವತ್ತವರೆಗೂ ಗುರುತಿಸ್ತಾ ಇಲ್ಲ, ಯಾಕೆ ಅದ್ ಯಾಕೆ ಆ ಲೆಕ್ಕಾಚಾರ ಬಂದಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಓಕೆ ಡೆಫಿನೆಟ್ ಆಗಿ ಅಶ್ವಿನ್, ನಿಮ್ಮ ಭಾವನೆಗಳನ್ನು ಗಮನದಲ್ಲಿಟ್ಕೊಂಡು ಏನೆಲ್ಲ ಸರಿ ಮಾಡಬೇಕು ಆ ಕೆಲಸಕ್ಕೆ ನಾವು ಅಣಿಯಾಗಿದ್ದೇವೆ. ಎಸ್. ಸೊ ಇದೇ ಅಶ್ವಿನ್ ರಾಜೀವ್ ಗಾಂಧಿ ಅವರ ಜೊತೆಗೆ ಬಹಳ ಆತ್ಮೀಯವಾಗಿದ್ದಂಥವ್ರು, ಕೇಂದ್ರ ನಾಯಕರ ಜೊತೆಗೆ ಆತ್ಮೀಯವಾಗಿದ್ದಂಥವ್ರು. ಇವರು ಒಂಥರ ಏನಂದರೆ ಕಟ್ಟಾ ಕಾರ್ಯಕರ್ತರನ್ನು ಕೂಡ ಮೂಲೆಗುಂಪು ಮಾಡ್ಯಾರ ಅನ್ನೋಂಥ ಒಂದು ಅಸಮಾಧಾನ ಅವ್ರನ್ನ ಕಾಡ್ತಾ ಇದೆ. ಸೊ ಮುಂದಿನ ಕಾಲರ್ ಬಸವರಾಜ್ ಅನ್ನೋಂಥವ್ರು ನಮಗೆ ಕರೆ ಮಾಡಿದ್ದಾರೆ ಹುಬ್ಳಿಯಿಂದ. ಬಸವರಾಜ್, ಏನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು? ಆಸ್ಕರ್ ಅವ್ರ ಜೊತೆ ಮಾತಾಡ್ಬೋದು ನೀವು? ನಮಸ್ಕಾರ. ಮಾತಾಡಿ. ನಮಸ್ಕಾರ. ನಮಸ್ತೆ ಬಸವರಾಜ್ ಸರ್, ನಮಸ್ಕಾರ. ನಾವು ಹುಬ್ಳಿಯಿಂದ ಮಾತಾಡೋದು. ನಮ್ಮ ಪಕ್ಷ ವಿಶ್ವಕರ್ಮರಾಗಿ ಏನಾದ್ರು ಮಾಡಿದೆ ಸರ್? ಅದು ಕೇಳ್ತಾ ಇನ್ನೂ ಸರ್ ರಿಪೀಟ್ ಮಾಡಿ ಸರ್. ನಮ್ದು ಬಸವರಾಜ್ ಪತ್ತಾರ ಅಂತ ಹುಬ್ಳಿಯಿಂದ ಮಾತಾಡೋದು. ನಾವು ವಿಶ್ವಕರ್ಮರಾಗಿ ಕಾಂಗ್ರೆಸ್ ಕೊಡುಗೆ ಏನೋ ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ನಮ್ಮ ಅಲ್ಪಸಂಖ್ಯಾತರು ಅವ್ರ ಬಗ್ಗೆ ಏನು ರಾಜಕೀಯದಾಗ ಏನು ಪ್ರಾಧಾನ್ಯತೆ ಕೊಟ್ಟಿದ್ದೀರಿ ಅಂತ ಕೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತರಿಗ? ಹೌದು. ಬಸವರಾಜ್ ಕೇಳೋ ಪ್ರಕಾರ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ಸಿನ ಕೊಡುಗೆ ಏನು ಅನ್ನುವಂಥದ್ದು. ನಾವು ಅಲ್ಪಸಂಖ್ಯಾತರಿಗೆ ಏನು ಮಾಡಿದೆವು ಅಂತ ಹೇಳೋದಕ್ಕಿಂತಲೂ ಅಲ್ಪಸಂಖ್ಯಾತರೇ ಇವತ್ತು ಮುಂದೆ ಬಂದು ಈ ಬಾರಿ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು, ನಾವು ಸಂಪೂರ್ಣ ಸಹಕಾರ ಕೊಡ್ತೇವೆ, ತನ್ಮೂಲಕ ನಮಗೆ ಏನು ಬೆಳವಣಿಗೆ ಆಗಬೇಕು, ವಿದ್ಯಾಕ್ಷೇತ್ರದಲ್ಲಿ ಆಗಲಿ ಅಥವಾ ಯಾವುದೇ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಆಗಲಿ ಅಲ್ಪಸಂಖ್ಯಾತರನ್ನು ತೊಡಗಿಸಿಕೊಂಡು ಹೋಗಬೇಕಂತ ಭಾವನೆ ಏನಿದೆ, ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತೇವೆ ಹೇಳುವ ಭರವಸೆಯನ್ನು ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಬಸವರಾಜ್. ಸೊ ಇನ್ನಷ್ಟು ಆಸ್ಕರ್ ಫರ್ನಾಂಡಿಸ್ ಅವ್ರ ಜೊತೆಗೆ ಮಾತಾಡ್ತೀನಿ. ನೀವು ಕೂಡ ಅವ್ರ ಜೊತೆಗೆ ನೇರವಾಗಿ ಮಾತಾಡ್ಬೋದು. ಕಾಂಗ್ರೆಸ್ಸಿನ ಬಗ್ಗೆ, ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೋದು. ಏನಂತಾರೆ ಆಸ್ಕರ್ ಜಿ? ಕೇಳೋಣ ಸಣ್ಣ ವಿರಾಮದ ನಂತರ.